ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಬರಗಾಲ ಘೋಷಣೆ, ಸಾಲ ಮನ್ನಾ ಆಗ್ರಹಿಸಿ ರೈತರ ರಸ್ತೆ ತಡೆ. ಆಗಸ್ಟ್ 17ರಂದು ಕಲಬುರಗಿ ಬಂದ್ಗೆ ಕರೆ. ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಮೂರ್ತಿ ತೆರವು ಖಂಡನೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಬಂಜಾರ ಸಮನ್ವಯ ಸಮಿತಿಯ ಆಗ್ರಹ. ಕಲಬುರಗಿ ಜಿಲ್ಲೆಯನ್ನು ತಕ್ಷಣ ಬರಗಾಲ ಪೀಡಿತವೆಂದು ಘೋಷಿಸಿ ಸಿಪಿಐಎಂ ಆಗ್ರಹ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ದಲಿತ ಸಂಘರ್ಷ ಸಮಿತಿ ಆಗ್ರಹ. ವಾಡಿ ಜಂಕ್ಷನ್ನಲ್ಲಿ ದಿಢೀರ ತಪಾಸಣೆ. ಬಾಲ ಕಾರ್ಮಿಕರಾಗಿದ್ದ 4 ಮಕ್ಕಳ ರಕ್ಷಣೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯನ್ನು ತಕ್ಷಣವೇ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು. ರೈತರ ಸಾಲ ಮನ್ನಾ ಮಾಡಬೇಕು ಹಾಗೂ ಬೆಳೆ ಹಾನಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ರೈತ ಮುಖಂಡರು ಹಾಗೂ ರೈತರು ಕಲಬುರಗಿ ನಗರದ ಶಹಾಬಾದ್ ಕ್ರಾಸ್ ಸಮೀಪದ ರಿಂಗ್ ರಸ್ತೆಯಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಜಿಲ್ಲೆಯಾದ್ಯಂತ ತೀವ್ರ ಮಳೆ ಕೊರತೆಯಿಂದ ಬೆಳೆಗಳು ಒಣಗುತ್ತಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದ್ದರಿಂದ ಸರ್ಕಾರ ಕೂಡಲೇ ಜಿಲ್ಲೆಯ ಪರಿಸ್ಥಿತಿಯನ್ನು ಪರಿಶೀಲಿಸಿ ಕಲಬುರಗಿಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಿ ಅಗತ್ಯ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರು ಮಾತನಾಡಿ ರೈತರ ಬೆಳೆ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು, ಬೆಳೆ ಹಾನಿಗೆ ಸಮರ್ಪಕ ಪರಿಹಾರ ನೀಡಬೇಕು, ಜಾನುವಾರುಗಳಿಗೆ ಮೇವು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಹಾಗೂ ಕೃಷಿ ಚಟುವಟಿಕೆಗಳಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದರು. ಸರ್ಕಾರ ತಕ್ಷಣ ರೈತರ ಬೇಡಿಕೆಗಳಿಗೆ ಸ್ಪಂದಿಸದಿದ್ದರೆ ಆಗಸ್ಟ್ 17ರಂದು ಕಲಬುರಗಿ ಜಿಲ್ಲೆ ಬಂದ್ ನಡೆಸಲಾಗುವುದು ಎಂದು ರೈತ ಮುಖಂಡರು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ವಿವಿಧ ರೈತ ಸಂಘಟನೆಗಳ ಮುಖಂಡರು ಹಾಗೂ ನೂರಾರು ರೈತರು ಭಾಗವಹಿಸಿದ್ದರು. ಕಲಬುರಗಿ ತಾಲೂಕಿನ ನಂದೂರು ಗ್ರಾಮದ ಬಾಪು ನಾಯಕ್ ಹಾಗೂ ಕಾನು ನಾಯಕ್ ತಾಂಡಕ್ಕೆ ಹೋಗುವ ರಸ್ತೆಯಲ್ಲಿ ಸ್ಥಾಪಿಸಲಾಗಿದ್ದ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಮೂರ್ತಿಯನ್ನು ಜುಲೈ 6ರಂದು ರಾತ್ರಿ ವೇಳೆ ಯಾವುದೇ ಪೂರ್ವ ಮಾಹಿತಿ ನೀಡದೆ ತೆರವುಗೊಳಿಸಿರುವುದನ್ನು ಖಂಡಿಸಿ ಬಂಜಾರ ಸಮನ್ವಯ ಸಮಿತಿ ಕಲಬುರಗಿ ಜಿಲ್ಲೆ ವತಿಯಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಕ್ರಮಕ್ಕೆ ಮನವಿ ಸಲ್ಲಿಸಿದರು. ಸಮಿತಿಯ ಮುಖಂಡರು ಮೂರ್ತಿ ತೆರವುಗೊಳಿಸಿದ ಬಳಿಕ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದರು. ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಬಂಜಾರ ಸಮುದಾಯವನ್ನು ಕಡೆಗಣಿಸಿರುವುದನ್ನು ತೋರಿಸುತ್ತದೆ ಎಂದು ಆರೋಪಿಸಿದ್ದಾರೆ. ರಸ್ತೆ ಅಭಿವೃದ್ಧಿ ಕಾಮಗಾರಿಯ ನೆಪದಲ್ಲಿ ಬಂಜಾರ ಸಮುದಾಯದ ಆರಾಧ್ಯ ಗುರುಗಳಾದ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಮೂರ್ತಿಯನ್ನು ತೆರವುಗೊಳಿಸಿರುವುದು ಖಂಡನೀಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇದೇ ವೇಳೆ ಶಹಾಬಾದ್ ಮುಖ್ಯ ರಸ್ತೆಯಲ್ಲಿ ಬಾಪು ನಾಯಕ್ ತಾಂಡಕ್ಕೆ ಸುಮಾರು 3 ಕಿಲೋಮೀಟರ್ ರಸ್ತೆ ಕಾಮಗಾರಿಗೆ ಸರ್ಕಾರ ಸುಮಾರು 10 ಕೋಟಿ ಅನುದಾನ ನೀಡಿದ್ದು ಕಾಮಗಾರಿ ಕಳಪೆ ಮಟ್ಟದಲ್ಲಿ ನಡೆಯುತ್ತಿದೆ ಎಂದು ಆರೋಪಿಸಲಾಗಿದೆ. ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಸೇರಿ ಸರ್ಕಾರದ ಅನುದಾನವನ್ನು ದುರುಪಯೋಗಪಡಿಸಿಕೊಂಡಿರುವ ಶಂಕೆ ವ್ಯಕ್ತಪಡಿಸಿರುವ ಸಮಿತಿ ಈ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಆಗ್ರಹಿಸಿದೆ.
ಬಾಪು ನಾಯಕ್ ಮತ್ತು ಕಾನೂನು ನಾಯಕ್ ತಾಂಡದಲ್ಲಿ ಅಭಿವೃದ್ಧಿಯ ನೇಪದಲ್ಲಿ ಅಲ್ಲಿ ಸೇವಾಲಾಲ್ ಮಹಾರಾಜರ ನಮ್ಮ ಕುಲಗುರುಗಳು ಅವ್ರದ್ದೇನದ ಅಲ್ಲಿ ಬೋರ್ಡ್ ಅನ್ನು ರಾತ್ರೋರಾತ್ರಿ ಹೇಳಲಾರದೆ ಕಿತ್ತಾಕಿದ್ದಾರೆ. ಕಿತ್ತಾಕಿ ಯಾವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡುವಾಗ ಅದೇ ಸೇಮ್ ಡೇ ಏನದ ಮತ್ ರಾತ್ರಿ ಬಂದೇನದ ಆ ಬೋರ್ಡ್ ಅನ್ನು ಹಾಕಿದ್ದಾರೆ. ನಾವು ಇವತ್ತು ಹೇಳ್ತೀವಿ, ನೀವು ಆ ಬೋರ್ಡ್ ಅನ್ನು ತೆರವುಗೊಳಿಸಬೇಕಾಗಿದ್ದರೆ ಹಾಕಿದ್ರಿ ಯಾಕ? ನಮ್ದೊಂದು ಪ್ರಶ್ನೆ ಇದೆ ಲೋಕೋಪಯೋಗಿ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ. ನೀವು ಬೇಕಂತೇಳಿ ಆ ಸಮಾಜದವರಿಗೆ ಒಳ ಏನದ ಪಕ್ಷದಲ್ಲಿ ಜಗಳ ಹಚ್ಚಿ ಬಸವರಾಜ್ ಮತ್ತಿಮೂಡವರು ನೇರವಾಗಿ ಏನದ ಅಲ್ಲಿ ಜಗಳ ಹಚ್ಚಿ ಏನದ ಅಧಿಕಾರ ಮಾಡ್ಬೇಕಂತದ. ಇದಕ್ಕೆ ನೇರವಾಗಿ ಕಾರಣ ಅಂದ್ರೆ ಬಸವರಾಜ್ ಮತ್ತಿಮೂಡ್ ಶಾಸಕರು. ನಾವು ಕೇಳ್ತೀವಿ, ಅಧಿಕಾರಿಗಳು ಮತ್ತು ಅಲ್ಲಿ ಗುತ್ತಿಗೆದಾರರು ನಿಮಗೆ ಕೇಳಲಾರ್ದೆ ಅವ್ರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವೆಲ್ಲ ಹಿಂದ ಆಗು ಹೋಗುಗಳ ಮೇಲೆ ನಿಮ್ಮ ಕೃಪಾಶೀರ್ವಾದ ಅಧಿಕಾರಿ ಮೇಲೂ ಇದೆ, ಗುತ್ತಿಗೆದಾರ ಮೇಲೂ ಇದೆ. ಅದಕ್ಕೆ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ, ಗುತ್ತಿಗೆದಾರನ ಆ ಗುತ್ತಿಗೆದಾರಿಗೆ ಏನದ ಕಪ್ಪು ಪಟ್ಟಿಗೆ ಲೈಸೆನ್ಸ್ ಸೇರಿಸಬೇಕು ಮತ್ತು ಅಧಿಕಾರಿಗಳಿಗೆ ಏನದ ತಕ್ಷಣವಾಗಿ ಅವರಿಗೆ ಸಸ್ಪೆಂಡ್ ಮಾಡ್ಬೇಕಂತ ಹೇಳಿ ಇವತ್ತು ಗುಲ್ಬರ್ಗಾ ಜಿಲ್ಲೆಯ ಬಂಜಾರ ಸಮಾಜದ ಸಮನ್ವಯ ಸಮಿತಿ ಸರ್ಕಾರಕ್ಕೆ ಮತ್ತು ವಿನಂತಿಸಿಕೊಳ್ತೇವೆ. ಈ ಗ್ರಾಮೀಣ ಕ್ಷೇತ್ರದಲ್ಲಿ ನಮ್ಮ ನಂದೂರು ಹಾಗೂ ಬಾಬುನಾಯಕ್ ತಾಂಡದಲ್ಲಿ ಏನು ಇವತ್ತು ನಮ್ಮ ಧರ್ಮಗುರು ಸೇವಾಲಾಲ್ ಮಹಾರಾಜರವರ ಮೂರ್ತಿಗೆ ಏನಪ್ಪಾ ಅಂದ್ರ ಇವತ್ತು ಅಲ್ಲಿಂದು ಕಿತ್ತಿ ಮತ್ತು ಅದೇ ದಿನ ಅಲ್ಲಿ ತಾಂಡದ ಎಲ್ಲಾ ನಾಯಕರು ಕರಬಾರಿ ವಿರೋಧ ಮಾಡಿದಾಗ ವಾಪಸ್ ತಂದು ಏನು ಕೂಡ್ಸ್ಯಾರ. ಅದಕ್ಕ ಈ ಇದ್ರದಾಗ ಯಾರು ತಪ್ಪಿಸ್ತಾರ ಅಧಿಕಾರಿಗಳು ಹಾಗೂ ಎಲ್ಲರೂ ಯಾರೇ ಶಾಸಕರ ಹೇಳಿರ್ಬೇಕು ಮತ್ತೆ ಅಧಿಕಾರಿ ಹೇಳಿರ್ಬೇಕು, ಅವ್ರಿಗೆ ಯಾರು ತಪ್ಪಿಸ್ತಾರ ಅವ್ರ ಮೇಲೆ ಸೂಕ್ತ ಕ್ರಮ ವಹಿಸ್ಬೇಕು. ಇವತ್ತೇನು ಕ್ಷೇತ್ರ ಶಾಸಕರು ಎಲ್ಲ ಕಡೆ ತಾಂಡದೊಳಗೆ ಬಿಜೆಪಿ ಕಾಂಗ್ರೆಸ್ ಅಂತ ಜಗಳ ಹಚ್ಚಿ ಅವು ಅಲ್ಲಿಂದಲ್ಲೇ ಇವೇನು ವಿರೋಧ ಮಾಡ್ಲಾತಾರ. ನಾ ಶಾಸಕರಿಗೆ ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಸರ್ವಾಧಿಕಾರಿ ಧೋರಣೆ ಏನಪ್ಪಾ ಅಂದ್ರ ಶಾಸಕರು ನಿಮಗೆ ಖಂಡಿಸ್ತೀವಿ. ನೀವು ಎಲ್ಲಾ ನೀಚ ಕೆಲಸ ಮಾಡ್ತಾ ಇದ್ದೀರಿ, ಒಳಗಿನೊಳಗೆ ಜಗಳ ಹಚ್ಚಿ ಅಂತ ನಮ್ಮ ಸಮಾಜದ ಬಗ್ಗೆ ಒಂದು ಧಾರ್ಮಿಕ ಭಾವನೆಗಳನ್ನ ಏನಪ್ಪಾ ಅಂದ್ರೆ ಧಕ್ಕೆ ಉಂಟು ಮಾಡ್ಲಾತಿದಿರಲ್ಲ, ಅದಕ್ಕೆ ಇದಕ್ಕಿಂತ ತಕ್ಕ ಪಾಠ ನಿಮಗೆ ಕಲಿಸ್ಬೇಕಾಗ್ತದೆ. ಇವತ್ತು ನೋಡ್ರಿ, ಇವತ್ತು ನಮ್ಮ ಬಂಜಾರ ಸಮಾಜಲಿಂತ ಇವತ್ತು ಆರ್ಸಿ ಬಂದಿರಿ, ಇವತ್ತು ಶಾಸಕರಾಗಿರಿ. ಅದ್ರ ಶಾಸಕರಾದ್ಮೇಲೆ ನೀವೆಲ್ಲಾ ಏನಪ್ಪಾ ಅಂದ್ರೆ ಒಳಗೆ ಇವೆಲ್ಲಾ ಕೆಲಸ ಮಾಡ್ತಾ ಇದ್ರಿ. ಅದಕ್ಕೆ ನಾವು ನಿಮಗೊಂದು ಇದು ಎಚ್ಚರಿಕೆ ಗಂಟೆ ಇವತ್ತೇನು ಮನವಿ ಕೊಡ್ಲಾತೀವಿ. ಇವತ್ತು ನೀವು ಸಾರ್ವಜನಿಕ ಬಂದ ನಮ್ಮ ಸಮಾಜ ನಮ್ಮ ಬಂಜಾರ ಸಮಾಜಕ್ಕೆ ಬಂದು ನೀವೇನಪ್ಪ ಅಂದ್ರ ನೀವು ಕ್ಷಮೆ ಕೇಳಬೇಕು. ಮತ್ತೆ ಯಾವ ಅಧಿಕಾರಿಗಳು ತಪ್ಪು ಮಾಡ್ಯಾರ ಅವ್ರಿಗೆ ತಕ್ಷಣ ಅವ್ರಿಗೆ ಕ್ರಮ ವಹಿಸಬೇಕು. ನೀವು ಕ್ರಮ ವಹಿಸಲಿಲ್ಲ ಅಂದ್ರ ಇದಕ್ಕಿಂತ ದೊಡ್ಡ ಹೋರಾಟ ಮಾಡಿ ಏನಪ್ಪಾ ಅಂದ್ರ ನಿಮ್ಗೆ ಒಂದು ತಕ್ಕ ಪಾಠ ಕಲಿಸ್ಬೇಕಾಗ್ತದ. ಅದ್ರ ಸಲಕ ಅವ್ರು ಯಾರ ಅಧಿಕಾರಿಗಳಾರ ತಕ್ಷಣದಿಂದ ಅವ್ರಿಗೆ ಮೇಲೆ ಕ್ರಮ ವಹಿಸ್ರಿ. ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದ ಕೃಷಿ ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು, ಕುಡಿಯುವ ನೀರಿನ ಅಭಾವ ಹಾಗೂ ಜಾನುವಾರುಗಳಿಗೆ ಮೇವು, ನೀರಿನ ಸಮಸ್ಯೆ ತೀವ್ರಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯನ್ನು ತಕ್ಷಣ ಬರಗಾಲ ಪೀಡಿತವೆಂದು ಘೋಷಿಸಿ ಜನರ ಸಂಕಷ್ಟ ನಿವಾರಣೆಗೆ ತುರ್ತು ಕ್ರಮ ಕೈಗೊಳ್ಳುವಂತೆ ಭಾರತ ಕಮ್ಯುನಿಸ್ಟ್ ಪಕ್ಷ ಗ್ರಾಮೀಣ ಸಮಿತಿ ಆಗ್ರಹಿಸಿದೆ. ಪಕ್ಷದ ನೇತೃತ್ವದಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು 200 ದಿನಗಳಿಗೆ ವಿಸ್ತರಿಸುವುದು, ಬಾಕಿ ವೇತನವನ್ನು ತಕ್ಷಣ ಪಾವತಿಸುವುದು, ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಬರ ಪರಿಹಾರ ಕಾಮಗಾರಿಗಳನ್ನು ಆರಂಭಿಸುವುದು, ರೈತರ ಸಾಲ ಮನ್ನಾ, ಉಚಿತ ಬೀಜ ಹಾಗೂ ಗೊಬ್ಬರ ವಿತರಣೆ, ಎಕರೆಗೆ 25,000 ಪರಿಹಾರ ನೀಡುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲಾಗಿದೆ. ಅಲ್ಲದೆ ವಿಪತ್ತು ನಿರ್ವಹಣಾ ವ್ಯವಸ್ಥೆಯನ್ನು ತಕ್ಷಣ ಕಾರ್ಯಪ್ರವೃತ್ತಗೊಳಿಸಿ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ನಿಧಿಯಿಂದ ಅಗತ್ಯ ನೆರವು ಒದಗಿಸಬೇಕು. ವಿಧವಾ, ವೃದ್ಧಾಪ್ಯ ಹಾಗೂ ಅಂಗವಿಕಲರ ವೇತನ ಸೇರಿದಂತೆ ಬಾಕಿ ಇರುವ ಎಲ್ಲಾ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಸಿಪಿಐಎಂ ಒತ್ತಾಯಿಸಿದೆ. ಪ್ರತಿಭಟನೆಯಲ್ಲಿ ಸುಧಾಮ್ ಧನ್ನಿ, ವಿರೂಪಾಕ್ಷ ತಡ್ಕಲ್, ಬಾಬುರಾವ್ ಹಿರಂಶೆಟ್ಟಿ, ಪಾಂಡುರಂಗ್ ಮಾವಿನ್ಕರ್, ಮೈಬೂಬ್ ಶಾ ಕುರ್ಕೋಟ್ ಹಾಗೂ ರಾಮಣ್ಣ ಔರಾದ್ ಸೇರಿದಂತೆ ಪಕ್ಷದ ಮುಖಂಡರು ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ರಾಜ್ಯದಲ್ಲಿ ಬರಗಾಲ ಇದೆ ಅಂತ ಅವ್ರು ಒಪ್ಕೊಂಡ ಮೇಲೂ ಕಲಬುರಗಿ ಜಿಲ್ಲೆ ಬರಗಾಲ ಅಂತ ಡಿಕ್ಲೇರ್ ಮಾಡಬೇಕು ಅಂಥೇಳಿ ಒತ್ತಾಯಿಸಿ ನಮ್ಮ ಪಕ್ಷ ನಾಳೆಯಿಂದ ಜಿಲ್ಲೆಯಾದಂಥ ಗ್ರಾಮೀಣ ಪ್ರದೇಶದ ಎಲ್ಲ ಕಡೆ ರಸ್ತಾ ರೋಕೋ ಮತ್ತು ಗ್ರಾಮ ಪಂಚಾಯಿತಿಗಳ ಮುಂದೆ ಧರಣಿ ಸತ್ಯಾಗ್ರಹ ನಡೆಸೋದ್ರ ಮೂಲಕ ಸರ್ಕಾರ ಮೇಲೆ ಒತ್ತಡ ಹಾಕ್ತಕ್ಕಂಥ ಕೆಲಸ ನಾಳೆಯಿಂದ ನಮ್ಮ ಪಕ್ಷ ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ಇವತ್ತು ಕುಡಿಯೋ ನೀರಿನ ಉದ್ಯೋಗ ವಲಸಿ ಇವತ್ತು ಗ್ರಾಮೀಣ ಪ್ರದೇಶದಿಂದ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಜನ, ಕೂಲಿಕಾರರು. ಇವತ್ತು ಅವ್ರಿಗೆ ಇಲ್ಲಿ ಬದುಕಲಿಕ್ಕೆ ಏನು ವ್ಯವಸ್ಥೆನೇ ಇರಲಾರ್ದಂಥ ಪರಿಸ್ಥಿತಿಯಲ್ಲಿ ಪುಣೆ, ಬೊಂಬೈ, ಬೆಂಗಳೂರು ಅಂಥ ನಗರಗಳಿಗೆ
ಕೂಲಿಕಾರರು, ಕೃಷಿ ಕಾರ್ಮಿಕರು ಇವತ್ತು ವಲಸೆ ಹೋಗ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀವಿ. ಇದನ್ನು ತಪ್ಪಿಸಬೇಕು ಆದರೆ ಸಮರ್ಪಕವಾಗಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಗ್ರಾಮೀಣ ಪ್ರದೇಶದಲ್ಲಿ ಜಾರಿಗೊಳಿಸಬೇಕು. ಕನಿಷ್ಠ 200 ದಿನ ಈ ಒಂದು ಉದ್ಯೋಗ ಖಾತ್ರಿ ಕೆಲಸನ ನಡೆಸಬೇಕು ಅಂಥೇಳಿ ನಾವು ನಮ್ಮ ಪಕ್ಷದ ವತಿಯಿಂದ ಸರ್ಕಾರದ ಮೇಲೆ ಒತ್ತಡ ಹಾಕ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ. ಮತ್ತು ನಗರ ಪ್ರದೇಶಗಳಿಗೂ ಇದನ್ನು ವಿಸ್ತರಣೆ ಮಾಡಬೇಕು ಅಂಥೇಳಿ ಈ ಉದ್ಯೋಗ ಖಾತ್ರಿ ಯೋಜನೆ ಬರೀ ಗ್ರಾಮೀಣ ಪ್ರದೇಶ ಪಂಚಾಯಿತಿ ವ್ಯಾಪ್ತಿಗೆ ಮಾತ್ರ ಸೀಮಿತ ಅದ. ಈ ನಗರ ಪ್ರದೇಶದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗ ಸಿಗಬೇಕಾದ್ರೆ ಇಲ್ಲೂ ಆ ಒಂದು ಉದ್ಯೋಗ ಖಾತ್ರಿ ಯೋಜನೆ ನಗರ ಪ್ರದೇಶದಲ್ಲೂ ಜಾರಿಗೊಳಿಸಬೇಕು. ಇಲ್ಲಿ ಕೂಲಿಕಾರರು, ಬಡವರು ಬದುಕಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂಥೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ. ಅದಕ್ಕಾಗಿ ಇವತ್ತು ತಮ್ಮನ್ನು ತಿಳಿಪಡಿಸೋದೇನೆಂದ್ರೆ, ನಾಳೆಯಿಂದ ಗ್ರಾಮ ಪಂಚಾಯತಿಗಳು ಕುರ್ಕೋಟ, ಮಾಗಾಂವ್, ಚಿಂಚನ್ಸೂರು ಮತ್ತು ಇನ್ನಿತರ ಗ್ರಾಮ ಪಂಚಾಯತಿಗಳಿದ್ರೆ ಸಾವಿರಾರು ಜನ ರೈತರು ದನಕರುಗಳು ತೊಗೊಂಡೋಗಿ ನಾವು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಅದರ ನಂತರ ಜಿಲ್ಲೆಯಾದಂಥ ರಸ್ತೆ ರೋಕೋ ಚಳವಳಿಯನ್ನು ನಡೆಸಲಿಕ್ಕೆ ನಾವೆಲ್ಲ ನಮ್ಮ ಪಕ್ಷದ ವತಿಯಿಂದ ನಡೆಸ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು ರೈತರಿಗೆ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತಾಯಿದ್ವಿ. ಇವತ್ತು ರೈತರು ಬೀಜ ಬಿತ್ತ್ಯಾರ ಭೂಮಿ ಒಳಗೆ, ಅದು ಮೊಳಕೆ ಸಹಿತ ಹೊಡೆದಿಲ್ಲ. ಎಷ್ಟೋ ಕಡೆ ಗೊಬ್ಬರ ಬೀಜ ಭೂಮಿ ಒಳಗೆ ಉಳಿದದ, ಅದರಲ್ಲಿಂದ ಅನೇಕ ಹಾನಿಯಾಗಿದೆ. ಅಂಥ ರೈತರಿಗೆ ಇವತ್ತು ಕನಿಷ್ಠ ಎಕರೆಗೆ 25,000 ರೂಪಾಯಿಯನ್ನು ಪರಿಹಾರ ಕೊಡಬೇಕು ಅಂಥೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾಯಿದ್ವಿ. ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಭಾಳ ಗಂಭೀರ ಸಮಸ್ಯೆ ಬರೋದ. ಇವತ್ತು ಮಳೆಗಾಲದಲ್ಲಿ ಈ ಪರಿಸ್ಥಿತಿ ಇದೆ, ಇನ್ನು ಬೇಸಿಗೆ ಕಾಲದಲ್ಲಿ ನೀರೇ ಸಿಗಲಾರ್ದಂಥ ಪರಿಸ್ಥಿತಿ ಇದೆ. ಈಗಾಗಲೇ ಆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂಥೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ. ಮತ್ತು ಇವತ್ತು ವೃದ್ಧಾಪ್ಯ ವೇತನ, ವಿಧವಾ ವೇತನ, ಇವತ್ತು ಗೃಹಲಕ್ಷ್ಮಿ ಅಂತ ಯೋಜನೆಗಳೇನದ ಅದನ್ನು ಸರ್ಕಾರ ಇವತ್ತು ಬಂದ್ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲದ. ಅದನ್ನು ಬಂದ್ ಮಾಡಬಾರ್ದು, ಕೂಡಲೇ ವೃದ್ಧಾಪ್ಯ ವೇತನ, ವಿಧವಾ ವೇತನನ ಜಾರಿ ಮಾಡಬೇಕು ಅಂಥೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ. ಈ ಕೆಳಗೆ ಬೇಡಿಕೆಗಳನ್ನು ತೊಗೊಂಡು ನಾವು ನಾಳೆಯಿಂದ ನಮ್ಮ ಪಕ್ಷದ ವತಿಯಿಂದ ಜಿಲ್ಲೆಯಾದಂಥ ಒಂದು ಹೋರಾಟನ ರೂಪಿಸಲಿಕ್ಕೆ ಪ್ರಯತ್ನ ಪಡ್ತಾಯಿದ್ವಿ. ಇದ್ದಂಥ ರೈತರು ಕೆಲವೊಂದು ಏನು ನಮ್ಮ ಭಾಗದ ಮಾಗಾಂವ್, ಕಮಲಾಪುರ್, ನರೋಣ, ವಿ.ಕೆ. ಸಲ್ಗರ್ ಈ ಭಾಗದಲ್ಲಿ ಅಲ್ಪ ಸ್ವಲ್ಪ ನೀರುಗಳಿದ್ರೂ ಕೂಡ ಅಲ್ಲಿ ಕರೆಂಟ್ ವ್ಯವಸ್ಥೆಯನ್ನು ಸರಿಯಾದ ದಿಕ್ಕಿನಲ್ಲಿ ಸರ್ಕಾರ 7 ಗಂಟೆ ಕೊಡಬೇಕಂತದಿದ್ರೂ ಕೂಡ ಯಾವುದೇ ರೀತಿ ಕರೆಂಟ್ ಕೊಡ್ತಾರೆ. 2 ಗಂಟೆ 3 ಗಂಟೆ ಕರೆಂಟ್ ಕೊಡೋದ್ರಿಂದ ಇಡೀ ಬೆಳೆದಂಥ ನೀರಿದ್ದಂಥವ್ರೂ ಕೂಡ ಆ ನೀರು ತೊಗೊಳಕ್ಕೂ ಕೂಡ ಅವರಿಗೆ ಇವತ್ತು ಬಳಸ್ಕೊಳ್ಳೋಕ್ಕೂ ಕೂಡ ಈ ಸರ್ಕಾರ ಸರಿಯಾದ ರೀತಿಯಲ್ಲಿ ವಿದ್ಯುತ್ ಸರಬರಾಜು ಮಾಡ್ತಾಯಿಲ್ಲ. ಅದಕ್ಕಾಗಿ ಇದರಲ್ಲಿ ಅದನ್ನು ಕೂಡ ಬೇಡಿಕೆ ನಾವು ಸೇರಿಲ್ಲ. ಅದನ್ನು ಕೂಡ ತಾವು ಸರ್ಕಾರ ಗಮನ ತರ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಇದು ಮಾಡಬೇಕು. ಅದರ ಜೊತೆಗೆ ಗ್ರಾಮ ಪಂಚಾಯತಿಯಲ್ಲಿ ಮೇವು ಬ್ಯಾಂಕ್ಗಳನ್ನು ದನಕರಿಗಳಿಗೆ ಮೇವು ಬ್ಯಾಂಕನ್ನು ತೆರಿಬೇಕು. ಯಾಕಂದರೆ ಈಗಾಗಲೇ ದನಗಳ ಆಕರಿತೆ 2-2.5 ತಿಂಗಳು ಮಳೆಗಾಲ ಹೋಯಿತು, ಯಾವುದೇ ಮಳೆ ಬಂದಿಲ್ಲ, ದನಗಳ ಮೇವಿಲ್ಲ. ಮೇವಿನ ವ್ಯವಸ್ಥೆ ಕೂಡ ಗ್ರಾಮ ಪಂಚಾಯತಿಗೆ ಮಾಡಬೇಕು. ಅಲ್ಲಿ ಮೇವು ಮಾಡಿ ಇದೀಗ ಯಾರ್ಯಾರು ದನಗಳಿಗೆ ಮೇವಿಲ್ಲ ಆ ಸರ್ಕಾರ ಆ ಮೇವನ್ನು ಕೊಡ್ತಕ್ಕಂಥ ವ್ಯವಸ್ಥೆಗಳು ಕೂಡ ಕೊಡಬೇಕು ಅಂತ ಇವೆಲ್ಲ ಬೇಡಿಕೆಗಳಿಗೆ ಇಟ್ಕೊಂಡು ಮೊದಲೇ ಹಂತವಾಗಿ ಗ್ರಾಮ ಪಂಚಾಯತಿಗಳ ಮುಂದೆ ದನ ನಡೆಸೋ ಮುಖಾಂತರ ಸಾವಿರಾರು ಜನ ತೊಂದರೆ ಮಾಡ್ತು. ಎರಡನೇ ಹಂತವಾಗಿ ನಾವು ಗುಲ್ಬರ್ಗ ಜಿಲ್ಲೆಯ ಮೇನ್ ಇರ್ತಕ್ಕಂಥ ಸರ್ಕಲ್, ಕಮಲಾಪುರ್, ಮಾಗಾಂವ್, ಔರಾದ್, ಮಾಗಾಂವ್ ಕ್ರಾಸ್ ಮತ್ತು ಇಲ್ಲಿ ಸುಲ್ತಾನ್ಪುರ್ ಕ್ರಾಸ್, ಕಡಗಂಚಿ, ಜವರ್ಗಿ, ಇಲ್ಲಿ ಯಾವುದು ರಾಮ ಮಂದಿರ ಇಂಥವೆಲ್ಲ ಸರ್ಕಲ್ಗಳು ಕೂಡ ಸರ್ಕಾರ ಒಂದು ವೇಳೆ ಇಷ್ಟೆಲ್ಲ ಇರೋದು ಕೂಡ ಸರ್ಕಾರ ಬಗ್ಲಿಲ್ಲ ಅಂದ್ರೆ 2ನೇ ಹಂತದ ಚಳವಳಿಗಾಗಿ ರಸ್ತೆ ರೋಕೋಗೆ ಇಳಿಬೇಕಂಥದ್ದು ನಾವೊಂದು ಗ್ರಾಮೀಣ ಸಮಿತಿಯಿಂದ ತೀರ್ಮಾನ ಮಾಡಿ ಇದೆಲ್ಲ ಸರ್ಕಾರ ಮೇಲೆ ಒತ್ತಡ ಮಾಡಿ ಮತ್ತು ಪ್ರತಿ ಒಂದು ಬೆಳೆಯಾದಂಥ ಹಾನಿಗಳಾದಂಥ ರೈತರಿಗೆ ಬೀಜ ಗೊಬ್ಬರ ಎಲ್ಲ ಹಾಕಿ ಭಾಳ ಲಾಸ್ ಆಗಿದ್ದಾರೆ. ಪ್ರತಿ ಎಕರೆಗೆ ಸರ್ಕಾರ ಕೂಡಲೇ ಬರ ಪರಿಹಾರ ಡಿಕ್ಲೇರ್ ಮಾಡಿ ಮತ್ತು ಅವರು ಬರ ಪರಿಹಾರದಿಂದ ಇವು ಸರ್ವೆ ಮಾಡಿ ಪ್ರತಿ ಎಕರೆಗೆ ರೈತರಿಗೆ ಒಂದು 25,000 ರೂಪಾಯಿ ಕೊಟ್ಟರೆ ಒಂದು ಕೊಡಬೇಕು. ಮತ್ತು ಅದೇ ಕೂಲಿಕಾರಿಗಾಗಿ ಕಾಳು ಯೋಜನೆಯನ್ನು ಕೂಡಲೇ ಸರ್ಕಾರ ಜಾರಿ ಮಾಡಬೇಕಂತ ಈ ಮುಖಾಂತರ ಪತ್ರಿಕಾಗೋಷ್ಠಿ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು,
ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ದೇಶದಲ್ಲಿ ನಡೆದಿರುವ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಖಂಡಿಸಿ ಶಿಕ್ಷಣ ಪ್ರೇಮಿ ಸೋನಂ ಅವರ ನೇತೃತ್ವದಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಉಪವಾಸ ಸತ್ಯಾಗ್ರಹ 19ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ದೇಶದಾದ್ಯಂತ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆ ಉಂಟಾಗಿದೆ. ಈ ಪ್ರಕರಣದ ಹಿನ್ನೆಲೆ ಹಲವು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿರುವುದು ಅತ್ಯಂತ ದುಃಖಕರ ಸಂಗತಿ. ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ ಸೂಕ್ತ ಪರಿಹಾರ ಘೋಷಿಸಬೇಕೆಂದು ಸಮಿತಿ ಆಗ್ರಹಿಸಿದೆ. ಅಲ್ಲದೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವ ಜವಾಬ್ದಾರಿ ಯಾರಿಗೆ, ಯಾವ ಮಾನದಂಡಗಳ ಆಧಾರದ ಮೇಲೆ ನೀಡಲಾಗಿದೆ ಎಂಬುದನ್ನು ಸಾರ್ವಜನಿಕರಿಗೆ ತಿಳಿಸಬೇಕು. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಾರಣರಾದ ಎಲ್ಲಾ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟವರ ವಿರುದ್ಧ ನಿಷ್ಪಕ್ಷಪಾತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಗಿದೆ. ಶಿಕ್ಷಣ ವ್ಯವಸ್ಥೆಯ ಪಾವಿತ್ರ್ಯವನ್ನು ಕಾಪಾಡಲು ಕೇಂದ್ರ ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಿ ವಿದ್ಯಾರ್ಥಿಗಳಲ್ಲಿ ವಿಶ್ವಾಸ ಮರುಸ್ಥಾಪಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸಿದೆ. ನೀಟ್ ಪತ್ರಿಕೆಯ ಸೋರಿಕೆ ವಿಷಯದಲ್ಲಿ ದೆಹಲಿಯ ಜಂತರ್ ಮಂತರದಲ್ಲಿ ಪ್ರಖ್ಯಾತ ವಿಜ್ಞಾನಿ ಸೋನಂ ವಾಂಗ್ಚುಕ್ ಅವರು ತಪ್ಪಿಸ್ಥರ ಮೇಲೆ ಕ್ರಮ ಜರುಗಿಸಬೇಕು ಅಂತಕ್ಕಂಥ ನಿಟ್ಟಿನಾಗ ಧರಣಿ ಸತ್ಯಾಗ್ರಹ ಪ್ರಾರಂಭಿಸಿದರ ಮೂಲಕ ಧರಣಿ ನಿರತ ಸುಮಾರು 19 ದಿವಸಗಳ ಕಳೆದರೂ ಕೂಡ ಆಳುವ ಸರ್ಕಾರ ಅಥವಾ ಸಂಬಂಧಿಸಿದ ಸಚಿವರು ಸಮಸ್ಯೆಗಳನ್ನು ಆಲಿಸದೆ ಅವರಿಗೆ ಕೋರ್ಸೆಬಲಿ ಇವತ್ತು ಧರಣಿಯಿಂದ ಎತ್ತಿ ಹಾಕಿಕೊಂಡು ಹೋಗಿರ್ತಕ್ಕಂಥದ್ದು ಮತ್ತು ಅಲ್ಲಿ ಯುವ ವಿದ್ಯಾರ್ಥಿಗಳ ಮೇಲೆ ಅಮಾನುಷ್ಯವಾಗಿ ನಿನ್ನೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ. ಇನ್ನು 2026ರಲ್ಲಿ ಸುಮಾರು 23 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ವೈದ್ಯಕೀಯ ಪ್ರವೇಶಕ್ಕಾಗಿ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಆ ಪ್ರಶ್ನೆ ಪತ್ರಿಕೆಗಳು ಇವತ್ತು ಸೋರಿಕೆ ಆಗಿರ್ತಕ್ಕಂಥದ್ದು. ಪ್ರಶ್ನೆ ಪತ್ರಿಕೆಗಳು ಯಾರು ಅದನ್ನು ತಯಾರು ಮಾಡಿದ್ರು ಅವರೇ ಆ ಉಪನ್ಯಾಸಕರೇ ಇವತ್ತು ಸೋರಿಕೆ ಆಗಲು ಪ್ರಮುಖ ಕಾರಣಕರ್ತರಾಗಿರ್ತಾರೆ. ಮತ್ತು ನೀಟ್ ಪರೀಕ್ಷೆಯ ಪತ್ರಿಕೆಗಳು ತಯಾರು ಮಾಡಲು ಏನು ಆಯ್ಕೆ ಮಾಡಿರ್ತಕ್ಕಂಥದ್ದು, ಆ ಆಯ್ಕೆ ಯಾವ ಆಧಾರದ ಮೇಲೆ ಅವರಿಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಮತ್ತು ಅವರ ಅರ್ಹತೆಗಳೇನು ಮತ್ತು ಅವರು ಯಾವ ಸಂಘ ಸಂಸ್ಥೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಇದ್ದಾರೆ ಮತ್ತು ಈ ಸೋರಿಕೆ ಆಗಲಿ ಅವರ ಪ್ರಮುಖ ಪಾತ್ರ ಏನು ಅಂತಕ್ಕಂಥದ್ದು ಇವತ್ತು ದೇಶದ ಜನರ ಮುಂದೆ ಆಳುವ ಸರ್ಕಾರ ಹೇಳಬೇಕಾಗಿದೆ. ಇವತ್ತೇನಂತಂದರೆ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ಯುವಕರು ಏನಪ್ಪ ಅಂದರೆ ಇವತ್ತು ಇವರ ಮೋಸತನ, ಇವರ ವಂಚನೆ, ಇವರ ಭ್ರಷ್ಟಾಚಾರ, ಯುವಕರಿಗೆ ಮಾಡಿರ್ತಕ್ಕಂಥ ಮೋಸಗಳು ಇವೆಲ್ಲನೂ ಏನಪ್ಪ ಅಂದರೆ ಇವತ್ತು ಗ್ರಾಮ ಮಟ್ಟದಿಂದ ದಿಲ್ಲಿ ಮಟ್ಟಕ್ಕೆ ಒಯ್ಯಬೇಕಂತಕ್ಕಂಥ ಒಂದು ಮಾತನ್ನೇನಪ್ಪ ಅಂದರೆ ಮಾಧ್ಯಮದ ಮುಖಾಂತರ ನಾವು ಈ ದೇಶದ ಯುವಜನತೆಗೆ, ರಾಜ್ಯದ ಯುವಜನತೆಗೆ ಮತ್ತು ಪ್ರಗತಿಪರರಿಗೆ ಇವತ್ತು ನಿಮ್ಮ ಪತ್ರಿಕೆಯ ಮಾಧ್ಯಮದ ಮುಖಾಂತರ ನಾವು ಯುವಜನತೆಯಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಚಿತ್ತಾಪುರ ತಾಲೂಕಿನ ವಾಡಿ
ಜಂಕ್ಷನ್ ಬಳಿ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳು ಮತ್ತು ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ದಿಢೀರ ತಪಾಸಣೆ ನಡೆಸಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದ 4 ಮಕ್ಕಳನ್ನು ರಕ್ಷಣೆ ಮಾಡಲಾಯಿತು. ತಪಾಸಣೆ ವೇಳೆ ಪತ್ತೆಯಾದ ಮಕ್ಕಳನ್ನು ಕೆಲಸದಿಂದ ಬಿಡುಗಡೆಗೊಳಿಸಿ ಪುನರ್ವಸತಿ ಹಾಗೂ ಅಗತ್ಯ ಕ್ರಮಕ್ಕಾಗಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಹಾಜರುಪಡಿಸಲಾಯಿತು. ಈ ಕಾರ್ಯಾಚರಣೆಯಲ್ಲಿ ಕಾರ್ಮಿಕ ನಿರೀಕ್ಷಕರಾದ ವಿಕ್ರಮ್ ಬಡಿಗೇರ್, ಮಾರ್ಗದರ್ಶಿ ಸಂಸ್ಥೆಯ ನಿರ್ದೇಶಕರಾದ ಆನಂದ್ ರಾಜ್, ಮಕ್ಕಳ ಸಹಾಯವಾಣಿ ಸಿಬ್ಬಂದಿ ದೇವೇಂದ್ರಪ್ಪ, ಡಾನ್ ಬಾಸ್ಕೋ ಸಂಸ್ಥೆಯ ಸಿಬ್ಬಂದಿ, ವಾಡಿ ಪೊಲೀಸ್ ಠಾಣೆಯ ಪೇದೆ ರೇವಣಸಿದ್ದ ಹಾಗೂ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸೊಸೈಟಿಯ ನಿರ್ದೇಶಕರಾದ ಸಂತೋಷ್ ಕುಲಕರ್ಣಿ ಭಾಗವಹಿಸಿದ್ದರು. ಬಾಲಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆಗೊಳಿಸುವ ಉದ್ದೇಶದಿಂದ ಇಂತಹ ದಿಢೀರ ತಪಾಸಣೆಗಳು ಮುಂದುವರಿಯಲಿದ್ದು, ಬಾಲಕಾರ್ಮಿಕರನ್ನು ಕಂಡು ಬಂದರೆ ಸಂಬಂಧಪಟ್ಟ ಇಲಾಖೆಗೆ ಸಾರ್ವಜನಿಕರು ಮಾಹಿತಿ ನೀಡುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.